ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಇಲ್ಲಿ ಸೆಪರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ನೋಡಬಹುದು, ಮ್ಯಾರಿಡ್ ಅಥವಾ ರಿಲೇಶನ್ಶಿಪ್ನಲ್ಲಿರೋರು ಮತ್ತು ಟ್ವಿನ್ ಫ್ಲೇಮ್ನವರು ಯಾರು ಬೇಕಾದ್ರೂ ನೋಡಬಹುದು. ಇದನ್ನ ಇಲ್ಲಿ 3 ಪೈಲ್ ಇದೆ. ಫಸ್ಟ್ ಒನ್ 555, second one 777, third one 444. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಆ ಪೈಲ್ನ ಆರಿಸ್ಕೊಳ್ಳಿ, ಅಥವಾ 3 ಪೈಲ್ ಸಹಿತ ನೀವು ನೋಡ್ಬೋದು ಅಂತ ಹೇಳ್ತಾ, ಇದುವರೆಗೂ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೀಗ ರೀಡಿಂಗ್ ನೋಡೋಣ. ಹಲೋ, ಪೈಲ್ ನಂಬರ್ 1. ನೀವು ಇದು 555 ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಚೇಂಜ್. ನೋಡೋಣ ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಅಂತ. ಟ್ರಿಪಲ್ five of wands, High Priestess, 9 of wands, Page of cups, Devil card, Seven of pentacles, bottom of the deck the Star card, 10 of pentacles, 7 of wands, Queen of swords, ಇದು ನಿಮ್ಮದು ಬ್ರೇಕಪ್ ಸೆಪರೇಷನ್ ಬಗ್ಗೆ ಹೇಳೋದಾದ್ರೆ ನೀವು 555 ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೆಲವು ಅಭ್ಯಾಸಗಳು, ಬ್ಯಾಡ್ ಹ್ಯಾಬಿಟ್ಸು ಆ ಥರ ಇರೋದ್ರಿಂದ ನಿಮ್ಮದು ಬ್ರೇಕಪ್ ಆಗಿರಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದರೆ ಕೆಲವೆಲ್ಲ ನಿಮ್ಮದು ಆರ್ಗ್ಯುಮೆಂಟ್ಸು, ಜಗಳಗಳು ಅದೆಲ್ಲ ಮುಂದೆ ಬಗೆಹರಿಯುತ್ತೆ. ಯಾಕೆ ಅಂತಂದರೆ ಇಲ್ಲಿ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ, ಸ್ವಲ್ಪ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳುತ್ತೆ. ನೀವು ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಆರ್ಗ್ಯುಮೆಂಟ್ಸು, ಜಗಳ, ನಿಮ್ಮ ಶಾರ್ಟ್ ಟೆಂಪರು, ಸಿಟ್ಟು, ಕೋಪ ಅದೆಲ್ಲ ಕಡಿಮೆ ಮಾಡ್ಕೊಂಡಾಗ ಇದು ಒಂದು ರಿಲೇಶನ್ಶಿಪ್ಪು ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಏನು ತೋರಿಸುತ್ತಪ್ಪ ಅಂತಂದರೆ ಒಂದು ಥರ್ಡ್ ಪಾರ್ಟಿ ಇರ್ಬೋದು. ಅದು ಯಾರಾಗಿರ್ಬೋದು ಅಂತಂದರೆ ಇಲ್ಲಿ ಒಂದು ಲೇಡಿ ಎನರ್ಜಿ ತೋರಿಸುತ್ತೆ. ಹೈ ಪ್ರಿಸ್ಟೆಸ್ ಇರೋದ್ರಿಂದ ಅವ್ರ ತಾಯಿಯವ್ರಾಗಿರ್ಬೋದು ಅಥವಾ ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು. ಅವರು ಸಿಂಗಲ್ ಪ್ಯಾರೆಂಟ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಅವ್ರಿಗೆ ನಾನಾ ಥರದ ರೆಸ್ಪಾನ್ಸಿಬಿಲಿಟಿಗಳು ಇರ್ಬೋದು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ 9 of wands. ಆದ್ರಿಂದ ಇಲ್ಲಿ ಏನು ಹೇಳುತ್ತೆ, ಮತ್ತೆ ಅವರು ದುಡ್ಡು ಅರ್ನ್ ಮಾಡೋದು, ಕೆಲಸ ಸಂಪಾದನೆ ಮಾಡೋದು, ಅದರಲ್ಲೇನೋ ದುಡ್ಡಿಂದು ಪ್ರಾಬ್ಲಮ್ ಇರ್ಬೋದು, ಆ ಥರನೂ ಇಲ್ಲಿ ಕಾಣುತ್ತೆ. ಆದ್ರಿಂದ ನಿಮ್ಮದು ಇಲ್ಲಿ ಲವ್ ಏನು ಕಾಣುತ್ತೆ ಅಂತಂದರೆ ಮುಂದೆ ಅವರು ನಿಮಗೆ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಪ್ರಪೋಸ್ ಮಾಡ್ತಾರೆ ನಿಮಗೆ. ಇಲ್ಲಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ಅದು ಒಂದು ಹೊಸ ಬಿಗಿನಿಂಗು, ಒಂದು ಆಸೆ, ಅದೆಲ್ಲ ಮುಂದೆ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ನು, ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡೋ ಅಂಥದ್ದನ್ನು ಕಾಣುತ್ತೆ. ಯಾಕೆ ಅಂತಂದರೆ ಅದಕ್ಕೋಸ್ಕರ ಇಲ್ಲಿ ನೀವು ಯು ಹ್ಯಾವ್ ಟು ವರ್ಕ್ ಅಂತ ಹೇಳುತ್ತೆ. ನೀವು ಸ್ವಲ್ಪ ಪೇಷನ್ಸಿಂದ ಎಲ್ಲನೂ ತಡ್ಕೋಬೇಕು ಅನ್ನುತ್ತೆ. ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸು ಅದೇ ಹೇಳುತ್ತೆ. ಕ್ವೀನ್ ಆಫ್ ಸೋರ್ಡ್ಸ್ ಏನು ಹೇಳುತ್ತಪ್ಪ ಅಂತಂದರೆ ಅವ್ರ ತಾಯಿದು ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ ಅಂತ ಹೇಳ್ತಾ ಇದೆ. ಆದ್ರಿಂದ ನೀವು ಸ್ವಲ್ಪ ಅದನ್ನೆಲ್ಲ ತಾಳ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ಆದ್ರಿಂದ ನಿಮಗೆ ಸೆಪ್ರೇಷನ್ ಆಗಿದೆ, ಲೋನ್ಲಿನೆಸ್ಸು ಆ ಥರ ಎಲ್ಲ ಕಾಣುತ್ತೆ. ಆ ಥರ ಎಲ್ಲ ಕಾಣಿಸ್ದವಾಗ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, ಟೆಂಪ್ರೆನ್ಸ್ ಇದೆ ಕೆಳಗಡೆ. ಟೆಂಪ್ರೆನ್ಸ್ ಏನು ಹೇಳುತ್ತೆ, ಪೇಷನ್ಸ್ ಎಲ್ಲ ಹೇಳುತ್ತೆ. ಆಮೇಲೆ
ನೀವು ಇಲ್ಲಿ ಪೇಷನ್ಸ್ ಎಲ್ಲ ತಕೊಂಡು ಯೋಚನೆ ಮಾಡಿ ಕಾಂಪ್ರಮೈಸ್ ಅನ್ನುತ್ತೆ. ಕಾಂಪ್ರಮೈಸ್ ಎಲ್ಲ ಮಾಡ್ಕೊಂಡವಾಗ ದೇರ್ ಈಸ್ ಎ ಚೇಂಜ್ ಅಂತ ಹೇಳುತ್ತೆ. ಇದು ಡೆವಿಲ್ ಕಾರ್ಡು ಮಕರ ರಾಶಿ, ಮತ್ತೆ ಹೈ ಪ್ರೀಸ್ಟೆಸ್ಸು ದಿ ಮೂನ್ ಮಂಗಳ. ಮತ್ತೆ ಇದೇನು ಹೇಳುತ್ತೆ ಇಲ್ಲಿ ಅಂತಂದ್ರೆ ನಿಮ್ಮ ಆರ್ಗ್ಯುಮೆಂಟ್ಸು, ಕಟು ಮಾತುಗಳು ಅವೆಲ್ಲ ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಯಾರ್ಯಾರು ಬ್ರೇಕಪ್ ಆಗಿದ್ದೀರಾ, ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಅವರಿಗೆಲ್ಲ ಇದು ಆ ಥರ ಹೇಳುತ್ತೆ. ಮತ್ತೆ ಬೇರೆ ಯಾರು ಲಾಂಗ್ ಡಿಸ್ಟೆನ್ಸಲ್ಲಿ ಆ ಥರ ಎಲ್ಲ ಸಪ್ರೇಷನಲ್ಲೆಲ್ಲ ಇದ್ದರೆ ಅದನ್ನು ಅಷ್ಟೇ. ನೀವು ಸಪ್ರೇಷನಲ್ಲಿ ಇದ್ದಾಗ ಏನಾಗುತ್ತೆ, ತುಂಬ ಮನಸ್ಸಿಗೆ ಬೇಜಾರಾಗೋದು ಅದೆಲ್ಲ ಕಾಣಿಸುತ್ತೆ. ಆದ್ರಿಂದ ನೀವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಮಾತಾಡಿಸ್ಕೊಂಡು ಆ ಥರ ಎಲ್ಲ ಮಾಡಿದವಾಗ ಇಲ್ಲಿ ನೀವು ರೀಲೊಕೇಟ್ ಆಗಬಹುದು, ಅಥವಾ ಒಂದು ಟ್ರಾನ್ಸ್ಫರ್ ಅವರಿಗೆ ದೂರದಲ್ಲೆಲ್ಲ ಜಾಬಲ್ಲೆಲ್ಲ ಇದ್ದರೆ ಕೆಲವು ಟ್ರಾನ್ಸ್ಫರ್ ಆಗೋ ಸೂಚನೆಗಳೆಲ್ಲ ಕಾಣುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಹೇಳಿದ ಹಾಗೆ ಅಷ್ಟೊಂದು ಈಸಿಯಾಗಿ ಇಲ್ಲಿ ಏನೂ ಕಾಣ್ತಾ ಇಲ್ಲ. ಸ್ಟಾರ್ ಕಾರ್ಡ್ ತೋರಿಸ್ತಾ ಇದೆ ಆಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಸ್ವಲ್ಪ ಕಷ್ಟಪಡಬೇಕು. ಕೆಲವು ಧ್ಯಾನಗಳೆಲ್ಲ ಮಾಡಿಕೊಂಡು ದೇವಿ ಇಲ್ಲಿ ಹೈ ಪ್ರೀಸ್ಟೆಸ್ ಏನು ಹೇಳುತ್ತೆ, ಒಂದು ಡಿವೈನ್ ಫೆಮಿನೈನ್, ಒಂದು ದೇವಿ ನೀವು ಯಾವ ತುಂಬ ಪ್ರೀತಿಯಿಂದ ಆರಾಧಿಸ್ತೀರೋ ಆ ದೇವಿನ ಸ್ವಲ್ಪ ಬ್ಲೆಸ್ಸಿಂಗ್ಸ್ಗಳನ್ನೆಲ್ಲ ಕೇಳಿಕೊಂಡು ನಿಮ್ಮ ಕೋಪ, ಸಿಟ್ಟು ಅವನ್ನೆಲ್ಲ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಕೋಪ, ಸಿಟ್ಟು, ಆರ್ಗ್ಯುಮೆಂಟ್ಸು, ಜಗಳಗಳು ಅದನ್ನೆಲ್ಲ ಇಲ್ಲಿ ಕಡಿಮೆ ಮಾಡ್ಕೊಂಡಾಗ ಪೇಜ್ ಆಫ್ ಕಪ್ಸ್ ಯಾವಾಗ ಹೇಳುತ್ತೆ, ಯಾವಾಗ ಒಂದು ಪ್ರಪೋಸಲ್ ಕೊಡುತ್ತೆ. ದೇರ್ ಈಸ್ ಲವ್, ಚೇಂಜ್, ಒಂದು ಚೇಂಜ್ ಇಲ್ಲಿ ಕಾಣುತ್ತೆ. ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಟ್ರಾನ್ಸಿಷನ್ ಗೆ ಚೇಂಜ್ ಕಾರ್ಡ್ ಬಂದಿರೋದ್ರಿಂದ ಟ್ರಾನ್ಸಿಷನ್ ಬಂದಿದೆ. ದೇರ್ ಇಸ್ ಎ ಚೇಂಜ್ ಅಂತ ಹೇಳುತ್ತೆ. ಲಿಸ್ನಿಂಗ್, ಹೀಲಿಂಗ್, ಸರೆಂಡರ್ ಮತ್ತೆ ಟ್ರಸ್ಟ್ ಅಂತ ಹೇಳುತ್ತೆ. ಅಬಂಡೆನ್ಸ್. ಇಲ್ಲಿ ನೀವು ಚೇಂಜ್ ಕಾರ್ಡ್ ಬಂದಿದೆ ನಿಮಗೆ, ನೀವು 555 ಆರಿಸ್ಕೊಂಡಿದ್ದೀರಾ. ಟ್ರಾನ್ಸಿಷನ್ ಅಂತಂದ್ರೆ ಒಂದು ಚೇಂಜ್. ನೀವು ಅಷ್ಟೊಂದೆಲ್ಲ ಲಿಸ್ನಿಂಗ್, ಒಬ್ರಿಗೊಬ್ರದ್ದು ಮಾತುಗಳನ್ನೆಲ್ಲ ಕೇಳಿಕೊಂಡು ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಸರಿ ಮಾಡ್ಕೊಂಡಾಗ ಹೀಲಿಂಗ್, ನೀವು ಹೀಲ್ ಮಾಡ್ಕೋಬೇಕು. ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ಕೆಲವು ಸರಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಆದ್ರಿಂದ ಸರೆಂಡರ್ ಇದೆಲ್ಲ ಮಾಡ್ಕೊಂಡಾಗ ನಾನು ಇಲ್ಲಿ ಹೇಳಿದ ಹಾಗೆ ನಿಮಗೆ ಪೇಜ್ ಆಫ್ ಕಪ್ಸ್ ನಿಮಗೆ ಪ್ರಪೋಸ್ ಮಾಡ್ತಾರೆ ಅವರು, ನಿಮ್ಮ ಪರ್ಸನ್. ಅವ್ರಿಗೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಕೆಲವೆಲ್ಲ ಇರೋದ್ರಿಂದ ನಾನು ಅದನ್ನು ಹೇಳಿದೆ. ನೀವು ಅದಕ್ಕೋಸ್ಕರ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಮುಂದೆ ಎಲ್ಲ ಸರಿ ಮಾಡ್ಕೊಂಡಾಗ ನಿಮ್ಮ ಲವ್ ಲೈಫು ಚೆನ್ನಾಗಾಗಬಹುದು. ನಿಮ್ಗೇನು ಬ್ರೇಕಪ್ ಆಗಿದೆ ಅದು ಚೆನ್ನಾಗಾಗ್ಬೋದು. ಇಲ್ಲಿ ನಂಬರ್ 2 ಹೈ ಪ್ರಿಸ್ಟೆಸ್, ಅದು ಒಂದೊಂದ್ಸರಿ ಟ್ವಿನ್ ಫ್ಲೇಮು ತೋರಿಸುತ್ತೆ. ಇಲ್ಲಿ ಟ್ವಿನ್ ಫ್ಲೇಮ್ನಲ್ಲಿ ಯಾರ್ಯಾರಿದ್ದೀರಾ ಅವ್ರಿಗೆ ಎಲ್ಲ ಅಷ್ಟೇ ಸ್ವಲ್ಪ ದಿನ ನಿಮ್ಮ ಸಿಟ್ಟು, ಬೇಜಾರು ಅದೆಲ್ಲ ಸ್ವಲ್ಪ ದಿನ ಒಬ್ಬರೇ ಇದ್ದು ಧ್ಯಾನಗಳೆಲ್ಲ ಮಾಡಿಕೊಂಡು ನಿಮ್ದೆಲ್ಲ ಮೈಂಡನ್ನ ಕಾಮ್ ಮಾಡಿಕೊಂಡು ಯೋಚನೆ ಮಾಡಿ, ಪೇಷನ್ಸಿಂದ ಕೂತ್ಕೊಂಡು ಯೋಚನೆ ಮಾಡಿದಾಗ ಏನಾಗುತ್ತೆ, ನಿಮಗೆ ನಾನು ಮಾಡ್ತಾ ಇರೋದು ತಪ್ಪು, ಅವೇಕ್ನಿಂಗ್ ಅಂತ ಹೇಳ್ತಾರೆ. ಅವೇಕನಿಂಗ್ ಆ ಥರ ಇಬ್ರಿಗೂ ಅಷ್ಟೇ ಆಗಿ ಯಾಕೆ ಇದು ಬ್ರೇಕಪ್ ಆಯಿತು, ಈ ಸೆಪ್ರೇಷನ್ ಏನಕ್ಕಾಯಿತು ಅನ್ನೋದನ್ನ ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ಕೆಲವು ಉಪಾಯಗಳು ನಿಮಗೆ ಹೊಳಿಬೋದು. ಯಾವಾಗ ಮೈಂಡ್ ಕಾಮ್ ಆಗಿದ್ದಾಗ ನೀವು ಒಳ್ಳೊಳ್ಳೆ ಡಿಸಿಷನ್ಗಳನ್ನ ತಗೋಬೋದು. ಆಗ ನಿಮ್ಮ ಈ ಲವ್ ಲೈಫು ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಹೇಳುತ್ತೆ. ಇದಿಷ್ಟು ಹೇಳ್ತಾ ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2 ರೀಡಿಂಗ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ 777 ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಗ್ರ್ಯಾಟಿಟ್ಯೂಡ್. ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಟ್ರಿಪಲ್ 7 ಹೈ ಪ್ರೀಸ್ಟೆಸ್. ವಾವ್.
Four of Wands, the Fool card, Five of Pentacles, the Moon card, Sun card. Wow. ಇಲ್ಲಿ Six of Swords, Wheel of Fortune, Seven of Cups, Four of Swords. ಇದೇನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಟ್ವಿನ್ ಫ್ಲೇಮ್ ಇದೆ, ಫೋರ್ ಆಫ್ ವ್ಯಾಂಡ್ಸ್, ಮತ್ತು ಇದು ಸನ್ ಮೂನ್ ಸಹಿತ ಟ್ವಿನ್ ಫ್ಲೇಮ್ನೇ. ಇಲ್ಲಿ ನೀವು ಯಾವುದು ಕಾರಣಕ್ಕೆ ಇಲ್ಲಿ ಮೂವ್ ಆನ್ ಆಗಿದ್ದೀರಾ ಅನ್ನೋದನ್ನ ನೋಡೋಣ. ಈಗ ಕೆಲವು ಕಾರಣಗಳಿಗೆ ನೀವು ಮೂವ್ ಆನ್ ಆಗಿದ್ದೀರಾ, ಸೆಪ್ರೇಷನ್ನು, ಬ್ರೇಕಪ್ಪು, ಆ ಥರ. ದಿ ಮೂನ್ ಕಾರ್ಡ್ ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ಮೂರನೇ ಪರ್ಸನ್ ಅಂದರೆ ಬೇರೆಯವರ ಯಾರೋ ಅಂದರೆ ಅದು ಇಲ್ಲಿ ಒಂದು ಲೇಡಿ ಇದು ತೋರಿಸುತ್ತೆ. ನಿಮ್ಮ ಪರ್ಸನ್ ತಾಯಿಯವರು ಅವ್ರ ವಿಷಯಕ್ಕೆ ಸ್ವಲ್ಪ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಆ ಥರನೇ ಇಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ನಿಮ್ಮ ಸಪ್ರೇಷನ್ ಆಗಿರ್ಬೋದು ಅಂತ ಇಲ್ಲಿ ಹೇಳ್ತಾ ಇದೆ. ಮತ್ತು ಅವ್ರಿಗೆ ಕೆಲಸನೂ ಹುಡ್ಕೋಕ್ಕೆ ಕೆಲಸನೂ ಈಗ ಒಳ್ಳೆ ಕೆಲಸ ಏನೂ ಇಲ್ಲ ಅಂತ ಅನಿಸುತ್ತೆ. ಒಳ್ಳೆ ಒಂದು ಕೆಲಸನೂ ಹುಡ್ಕೋಕ್ಕೆ ಹೊರಟಿದ್ದಾರೆ ಅವರು, ಆದ್ರಿಂದ ಇದು ಬ್ರೇಕಪ್ ಆಗಿರಬಹುದು ಅನ್ನೋದನ್ನು ಇಲ್ಲಿ ಒಂದು ಕಾರಣ ಹೇಳುತ್ತೆ. ಒಂದು ತಾಯಿ ವಿಷಯಕ್ಕೊಂದು ಒಂದು ಹೇಳುತ್ತೆ, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ. ಮತ್ತು ಇದು ಏನು ಹೇಳುತ್ತೆ, ಒಂದು ಕೆಲಸ ಹುಡುಕೋದು, ಒಳ್ಳೆ ಜಾಬ್, ಅದಕ್ಕೋಸ್ಕರನೂ ಈ ಬ್ರೇಕಪ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಆದ್ರಿಂದ ನೀವಿಬ್ರು ಒಂದು ಸೆಪ್ರೇಷನಲ್ಲಿ ಇರ್ಬೋದು ಅನ್ನೋದನ್ನ ಹೇಳುತ್ತೆ. ಇದು ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋದ್ರಿಂದ ಮತ್ತು ಒಂದು ಸೆಲೆಬ್ರೇಷನ್ ಇರೋದ್ರಿಂದ ನೀವು ಯಾವುದಕ್ಕೋಸ್ಕರ ನೀವು ಆಚೆ ಬಂದಿದ್ದೀರಾ, ಸೆಪ್ರೇಷನ್ ಆಗಿದೆ, ಅದನ್ನ ನೀವು ಬಗೆಹರಿಸ್ಕೋಬೇಕು. ಅಂದರೆ ನೀವು ಕೂತು ಮಾತಾಡಿ, ನೀವು ಇದರಲ್ಲಿ ಒಂದು ಸೀಕ್ರೆಟ್ ಆಗಿರೋದು, ಒಂದು ಮೌನವಾಗಿರೋದು, ಆ ಥರ ಹೇಳುತ್ತೆ ಹೈ ಪ್ರಿಸ್ಟೆಸ್. ಸ್ವಲ್ಪ ನೀವು ಮನಸ್ಸು ಬಿಚ್ಚಿ ಮಾತಾಡಬೇಕು, ಯಾಕಾಗಿದೆ, ಏನಾಗಿದೆ, ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು. ಕೆಲವು ಕಾರಣಗಳಿಗೆ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ, ಕೆಲವು ಕಾರಣಗಳಿಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಕೆಲಸ ಸಿಕ್ಕಿಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಕೆಲವು ವಿಷಯಗಳಿಗೆ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಆ ಥರ ಮಾಡ್ಕೊಂಡು ಹೋದವಾಗ ನಿಮಗೆ ಇಲ್ಲಿ ಒಳ್ಳೆಯ ಒಂದು ಬಿಗಿನಿಂಗ್ ಕಾಣುತ್ತೆ. ದಿ ಸನ್ ಕಾರ್ಡ್ ಒಂದು ನ್ಯೂ ಬಿಗಿನಿಂಗ್ ಹೇಳುತ್ತೆ. ದಿ ಫೂಲ್ ಕಾರ್ಡ್ ಮತ್ತು ಸನ್ ಕಾರ್ಡ್ ಎರಡೂ ಒಂದು ಹೊಸ ಬಿಗಿನಿಂಗ್ ಅಂತ ಹೇಳುತ್ತೆ. ಯಾವುದನ್ನ ನೀವು ಹುಡ್ಕೊಂಡು ಹೊರಟಿದ್ದೀರಾ ಮುಂದೆ, ಒಂದು ಪೀಸ್ ಆಫ್ ಮೈಂಡ್, ಒಂದು ಹ್ಯಾಪಿನೆಸ್, ಅದನ್ನ ನೀವು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈಗ ನಿಮ್ಗೆ ಏನು ಮಾಡೋಕ್ಕೂ ತೋಚ್ತಾ ಇಲ್ಲ, ಒಂಥರ ಕೈ ಕಾಲು ಕಟ್ಟಿದ ಹಾಗೆ ಆ ಥರ ಸಿಚುವೇಶನ್ ಇದೆ. ಆದರೆ ಪ್ರೀತಿ ಇದೆ ಒಳಗಡೆ. ಆದ್ರಿಂದ ಯಾವುದರಿಂದ ನೀವು ಮೂವ್ ಆನ್ ಆಗಿದ್ದೀರಾ ಆ ಥರ ಇಲ್ಲಿ ಹೇಳುತ್ತೆ. ಮತ್ತು ಕೆಲವರಿಗೆ ಮ್ಯಾರಿಡ್, ಅವರು ಯಾರ್ಯಾರು ಡಿಸ್ಟೆನ್ಸ್ ಸೆಪ್ರೇಷನಲ್ಲಿದ್ದೀರಾ ಆ ಥರದವ್ರಿಗೆ ಏನು ಹೇಳುತ್ತೆ, ಇಲ್ಲಿ ರೀಲೊಕೇಟ್ ಆಗ್ತೀರಾ ನೀವು ಮತ್ತೆ ಆ ಪ್ಲೇಸ್ಗೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಯೂನಿಯನ್ ಆಗುತ್ತೆ, ರಿಯೂನಿಯನ್, ನೀವು ಆ ಪ್ಲೇಸ್ಗೆ ಟ್ರಾನ್ಸ್ಫರ್ ತಗೊಂಡು ಮತ್ತೆ ಸೇರ್ಕೋಬಹುದು, ಆ ಥರನೂ ಇಲ್ಲಿ ಹೇಳುತ್ತೆ. ಆ ಥರ ಯಾರ್ಯಾರಿಗೆ ಸಪ್ರೇಷನ್ ಆಗಿದೆ, ಮ್ಯಾರಿಡ್ ಪೀಪಲ್, ಅವ್ರಗಳಿಗೆ ಇದು ರೀಲೊಕೇಶನ್ ತೋರಿಸುತ್ತೆ. ಮತ್ತೆ ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತೆ, ಇದು ಜೂಪಿಟರ್ ಕಾರ್ಡ್, ಗುರು ಮತ್ತೆ ಸನ್, ಇವೆಲ್ಲ ಇರೋದ್ರಿಂದ ಇಲ್ಲಿ ಮುಂದೆ ಒಳ್ಳೆ ಬಿಗಿನಿಂಗ್ ತೋರಿಸುತ್ತೆ, ಒಳ್ಳೆ ಪಾಸಿಟಿವ್ ಚೇಂಜ್ ಅಂತ ಹೇಳುತ್ತೆ. ಇಲ್ಲಿ ಯಾವುದಕ್ಕೂ ನೀವು ಒಂದು ದೇವಿ, ಡಿವೈನ್ ಫೆಮಿನೈನ್, ಒಂದು ದೇವಿನ ಒಂದು ಆರಾಧನೆ ಮಾಡೋದು, ಒಂದು ಬೇಡ್ಕೊಡೋದಾಗ್ಲಿ, ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು.
ನೀವು. ಅದಕ್ಕೋಸ್ಕರ ನೀವು ಸ್ವಲ್ಪ ಧ್ಯಾನ ಮಾಡೋದಾಗ್ಲಿ, ಮೈಂಡ್ನ ಕಾಮ್ ಮಾಡ್ಕೊಂಡಾಗ ಕೆಲವು ನಿಮ್ಮ ಕಾರ್ಯಗಳು ಮುಂದೆ ನಡೆಯುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಈ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. 777 ಪೇಷನ್ಸ್ ಹೇಳುತ್ತೆ. ಸೆಲೆಬ್ರೇಷನ್ ನೋಡಿ, ಇಲ್ಲಿ ಸೆಲೆಬ್ರೇಷನ್ ಕಾರ್ಡ್ ಮೇಲೆ ಸೆಲೆಬ್ರೇಷನ್ ಬಂದಿದೆ. ವಿಸ್ಡಮ್, ಬಿ ವೈಸ್ ಅಂತ ಹೇಳ್ತಾ ಇದೆ. ಆನ್ಸೆಸ್ಟರ್ಸ್ ಮತ್ತೆ ಬಾಟಮ್ ಆಫ್ ದಿ ಡೆಕ್ ಪ್ಯೂರಿಟಿ ಹೇಳುತ್ತೆ. ಇಲ್ಲೇನಪ್ಪ ಹೇಳ್ತಾ ಇದೆ ಅಂತಂದ್ರೆ, ನಿಮ್ದು ಟ್ವಿನ್ ಫ್ಲೇಮ್ ಕನೆಕ್ಷನ್, ಯಾರ್ಯಾರು ಟ್ವಿನ್ ಫ್ಲೇಮ್ನಲ್ಲಿದ್ದೀರಾ ಅವ್ರಿಗೆ ಸೆಲೆಬ್ರೇಷನ್ ಕಾರ್ಡ್, ಇದು ಸೆಲೆಬ್ರೇಷನ್ ಇದನ್ನು ತೋರಿಸುತ್ತೆ ನೋಡಿ. 4 ಆಫ್ ವ್ಯಾಂಡ್ಸ್ ಸೆಲೆಬ್ರೇಷನ್, ಮುಂದೆ ಒಂದು ಸೆಲೆಬ್ರೇಷನ್ ಇದೆ ಅಂತ ಹೇಳುತ್ತೆ. ಅದಕ್ಕೆ ಪೇಷನ್ಸ್, ಬಿ ಪೇಷನ್ಸ್, ವಿಸ್ಡಮ್, ಬಿ ವೈಸ್ ಅಂತ ಹೇಳುತ್ತೆ. ಮತ್ತೆ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಅದನ್ನು ಹೇಳುತ್ತೆ. ಇಲ್ಲಿ ನಿಮ್ಮ ಈ ಒಂದು ಸೆಲೆಬ್ರೇಷನ್ಗೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅವ್ರದ್ದು ಎಲ್ಲರದ್ದು ಆನ್ಸೆಸ್ಟರ್ಸು ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್ ಆಗಿ ಇದು ಮುಂದೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ದಿ ಸನ್ ಕಾರ್ಡ್ ಮತ್ತೆ ಫೂಲ್ ಕಾರ್ಡ್ ಎರಡೂ ತುಂಬ ಸ್ಟ್ರಾಂಗ್ ಕಾರ್ಡ್ಸ್. ಇದೆರಡು ಇರೋದ್ರಿಂದ ನಿಮಗೆ ಮುಂದೆ ಒಂದು ರಿಯೂನಿಯನ್ ಆಗುತ್ತೆ. ಆದ್ರಿಂದ ದೇವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ಸ್ ಹೇಳಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಮತ್ತೆ ಇಷ್ಟು ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಡ್ ನಂಬರ್ 3 ರೀಡಿಂಗ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 3. ನೀವು ಈ 444 ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಜೆಂಟಲ್ನೆಸ್. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. 444 ಡೆವಿಲ್ ಕಾರ್ಡ್, 3 of swords, page of swords, Hierophant, 7 of pentacles, 8 of pentacles. The bottom of the deck, death card, ace of swords, the wheel of fortune. ನೋಡೋಣ ಈಗ ರೀಡಿಂಗ್ಸ್ ಏನು ಹೇಳುತ್ತೆ ಅಂತ. ಇಲ್ಲಿ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ, ಇದಕ್ಕೆ ರೀಸನ್ ನಿಮ್ಮ ಸೆಪರೇಷನ್ ಅಥವಾ ಬ್ರೇಕಪ್ ಯಾಕೆ ಆಗಿದೆ ಅನ್ನೋದನ್ನ ಹೇಳುತ್ತೆ, ರೀಸನ್ ಹೇಳುತ್ತೆ. ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವು ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳಿಂದ ನಿಮ್ಮ ಬ್ರೇಕಪ್ ಆಗಿರಬಹುದು ಅನ್ನೋದನ್ನ ಹೇಳುತ್ತೆ. ಡೆವಿಲ್ ಕಾರ್ಡ್ ಯಾವಾಗನೂ ಬ್ಯಾಡ್ ಹ್ಯಾಬಿಟ್ಸ್ ಹೇಳುತ್ತೆ. ಆದ್ರಿಂದ ನಿಮ್ಮದು ಬ್ರೇಕಪ್ ಆಗಿರಬಹುದು ಅಂತ ಹೇಳುತ್ತೆ. ಆದ್ರಿಂದ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಒಂದು ರಿಲೇಷನ್ಶಿಪ್ಪು ಬ್ರೇಕಪ್ ಆಗಿರೋದಾಗಲಿ, ಸೆಪ್ರೇಷನ್ ಆಗಿರೋದಾಗಲಿ, ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿರೋರು ಆಗಿರಲಿ, ಯಾರೇ ಆಗಿದ್ರೂ ಇಲ್ಲಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ ಹೇಳುತ್ತೆ. ಆದ್ರಿಂದ ಅದಕ್ಕೋಸ್ಕರ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು, ಮನಸ್ಸನ್ನ ಕಾಮಾಗಿ ಮಾಡ್ಕೋಬೇಕು. ದೇವ್ರ ಹತ್ರ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ಮನಸ್ಸನ್ನ ಕಾಮ್ ಮಾಡ್ಕೋಬೇಕು, ಡೈವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಏನಾಗಿದೆ, ಇದು ಡೆತ್ ಕಾರ್ಡ್ ಇದೆ ನೋಡಿ. ಇಲ್ಲಿ ಏನಾಗಿದೆ, ಅದಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಹೇಳುತ್ತೆ. ಇಲ್ಲಿ ಅದು ಮುಗಿದು ಒಂದು ಹೊಸ ಬಿಗಿನಿಂಗ್, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಿಮಗೆ. ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಸ್ವಲ್ಪ ಕಟು ಮಾತುಗಳು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಜಗಳಗಳು ಮಾತಾಡೋದಾಗ್ಲಿ, ಇಲ್ಲಿ ಪೇಜ್ ಆಫ್ ಸೋರ್ಡ್ಸ್ ಯಾವಾಗನೂ ಏನು ಹೇಳುತ್ತೆ,
ಆಕೆ ಹಾರ್ಶ್ ವರ್ಡ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ನಿಮ್ಮ ಪರ್ಸನ್ದು ಮಾತುಗಳು, ಅವರ ಬಿಹೇವಿಯರ್ಸು ಅದೆಲ್ಲ ಇಲ್ಲಿ ನಿಮಗೆ ಬೇಜಾರಾಗಿದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ದುಡ್ಡಿಂದು ಸ್ವಲ್ಪ ಪ್ರಾಬ್ಲಮ್ಸನ್ನು ಕಾಣ್ತಾ ಇದೆ ಇಲ್ಲಿ. ಆದ್ರಿಂದ ಯು ಹ್ಯಾವ್ ಟು ವರ್ಕ್ ಟು ಅರ್ನ್ ಮನಿ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಅದಕ್ಕೋಸ್ಕರ ಎಫರ್ಟ್ಸ್ ಹಾಕೊಂಡು ಕೆಲಸ ಮಾಡಬೇಕು ನೀವು ಅಂತಾನು ಹೇಳುತ್ತೆ ಇಲ್ಲಿ. ಅಷ್ಟೊಂದೆಲ್ಲ ನೀವು ಮಾಡಿದಾಗ ಕೆಲವು ನಿಮಗೆ ಅಪರ್ಚುನಿಟೀಸ್ ಬರುತ್ತೆ. ನಿಮಗೆ ಕೆಲವು ಐಡಿಯಾಸ್ ಎಲ್ಲ ಇದೆ, ನಿಮ್ಮಲ್ಲಿ ಪ್ರೀತಿನೂ ಇದೆ, ಎಲ್ಲ ಇದೆ. ಆದರೆ ಅದಕ್ಕೋಸ್ಕರ ವರ್ಕ್ ಮಾಡಬೇಕು ನೀವು ಅನ್ನೋದನ್ನ ಹೇಳುತ್ತೆ ಇಲ್ಲಿ. ವೀಲ್ ಆಫ್ ಫಾರ್ಚ್ಯೂನ್ ಇದೊಂದು ಒಳ್ಳೆ ಬಿಗಿನಿಂಗ್ ತೋರಿಸುತ್ತೆ. ನಿಮ್ಮ ಆಸೆಗಳು, ನೂರಾರು ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದೀರಾ, ನೀವು ಇಬ್ರು ಇಟ್ಕೊಂಡಿದ್ದೀರಾ. ಅದರಿಂದ ಅದಕ್ಕೋಸ್ಕರ ನೀವು ವರ್ಕ್ ಮಾಡಬೇಕು. ಇದು ವೀಲ್ ಆಫ್ ಫಾರ್ಚ್ಯೂನ್, ಜುಪಿಟರ್ ಕಾರ್ಡ್. ಆದ್ರಿಂದ ಒಳ್ಳೆ ನಿಮಗೆ ಬಿಗಿನಿಂಗ್ಸ್ ಎಲ್ಲ ಇದೆ, ಒಳ್ಳೆ ಲಕ್ ಇದೆ ಮುಂದೆ. ಅದನ್ನ ಕೂತ್ಕೊಂಡು ನೀವು ಮಾತಾಡಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಮತ್ತೆ ಯು ನೀಡ್ ರೆಸ್ಟ್ ಅಂಡ್ ರಿಜುವಿನೇಷನ್. ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಏನು ಪೇಯ್ನ್, ನೀವು ಮಾತಾಡಿ ಒಬ್ರಿಗೊಬ್ರಿಗೆ ಜಗಳ ಮಾಡಿ ನೀವೇನು ಒಬ್ರಿಗೊಬ್ರಿಗೆ ನೋವು ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಮರ್ತು ಸ್ವಲ್ಪ ದೇವ್ರ ಹತ್ರ ಧ್ಯಾನ ಮಾಡಿಕೊಂಡು ಸ್ವಲ್ಪ ದಿನ ಅದನ್ನ ಮರೆಯೋಕ್ಕೆ ಟ್ರೈ ಮಾಡಿ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಮಧ್ಯ ಸ್ವಲ್ಪ ಗ್ಯಾಪ್ ತಗೊಂಡು ಎಲ್ಲ ಹೀಲ್ ಮಾಡಿಕೊಂಡು ನೀವು ಮತ್ತೆ ದೇವ್ರದ್ದು ಒಂದು ಧ್ಯಾನ ಮಾಡಿಕೊಂಡು ಅವ್ರದ್ದು ದೇವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಕೇಳಿಸ್ಕೊಂಡು ಅದಕ್ಕೆ ತುಂಬ ನೀವು ಇಲ್ಲಿ ಕಷ್ಟಪಡಬೇಕು. ಇದು ಹೇಳುತ್ತೆ ಎಲ್ಲಾನು. ಅದು ನೀವು ಅದನ್ನ ಕಂಟಿನ್ಯೂ ಮಾಡಬೇಕು ಮುಂದೆ ಅನ್ನೋದು ನಿಮ್ಗಿಬ್ರಿಗೂ ಇದೆ ಒಳಗಡೆ. ಅದಕ್ಕೋಸ್ಕರಪ್ಪ ಏನಪ್ಪ ಮಾಡೋದು ಅನ್ನೋದೆಲ್ಲ ಇದೆ ನಿಮಗೆ. ಅದಕ್ಕೋಸ್ಕರ ಇದು ಇಲ್ಲಿ ಏನು ಹೇಳುತ್ತೆ, ನೀವು ಸ್ವಲ್ಪ ದಿನ ಕಾಮಾಗಿ ಅದನ್ನೆಲ್ಲ ಮರೆತು, ಏನೇನು ಕೆಟ್ಟ ಗಳಿಗೆಗಳು ಅವನ್ನೆಲ್ಲ ಮರೆತು ಸ್ವಲ್ಪ ದಿನ ದೇವ್ರ ಧ್ಯಾನ ಮಾಡಿಕೊಂಡು ಪಾಸಿಟಿವಿಟಿ ಸ್ವಲ್ಪ ಗೇನ್ ಮಾಡ್ಕೋಬೇಕು ನೀವು ಅನ್ನೋದು ಹೇಳುತ್ತೆ ಇಲ್ಲಿ. ಮಾಡಿಕೊಂಡು ಸ್ವಲ್ಪ ದುಡ್ಡು ಕಾಸು ಅದೆಲ್ಲ ನೀವು ಸರಿ ಮಾಡ್ಕೋಬೇಕು. ಇಲ್ಲಿ ಏನೇನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳು, ಅದನ್ನೆಲ್ಲ ನೀವು ಇಲ್ಲಿ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿ ಒಂದು ಧೈರ್ಯವಾಗಿ ನೀವು ಮುಂದುವರೆದಾಗ ಇಲ್ಲಿ ಹೇರೋಫೆಂಟ್ ಏನು ತೋರಿಸುತ್ತೆ, ಒಂದು ಫಂಕ್ಷನ್ನು ತೋರಿಸುತ್ತೆ, ಮದುವೆ, ಅದು ಆ ಥರ ಒಂದು ಪುರೋಹಿತರು ಆ ಥರ ಎಲ್ಲ ಹೇಳುತ್ತೆ, ದೇವಸ್ಥಾನ ಆ ಥರ. ಆದ್ರಿಂದ ನಿಮಗೆ ಒಂದು ಹಿರಿಯರೆಲ್ಲ ಒಪ್ಪಿ ಒಂದು ನಿಮ್ಮ ಪದ್ಧತಿ ಪ್ರಕಾರ ಮದುವೆ ಆಗೋದು ಒಂದನ್ನ ಇಲ್ಲಿ ತೋರಿಸುತ್ತೆ. ಲಾಂಗ್ ಡಿಸ್ಟೆನ್ಸು, ಟ್ರಾನ್ಸ್ಫರ್ ಆಗಿರೋರು, ಮ್ಯಾರಿಡ್ ಪರ್ಸನ್ನು, ಅವರಿಗೆಲ್ಲ ಸೆಪ್ರೇಷನಲ್ಲಿರೋರು, ಅವರಿಗೆಲ್ಲ ಇಲ್ಲಿ ಏನು ಹೇಳುತ್ತೆ, ಅದಕ್ಕೋಸ್ಕರ ನೀವು ಯಾರ್ಯಾರು ದುಡ್ಡು ಮಾಡೋಕ್ಕಂತ ದೂರ ಹೋಗಿದ್ದೀರಾ, ಆ ಥರ ಲಾಂಗ್ ಡಿಸ್ಟೆನ್ಸಲ್ಲಿರೋರು ಅವ್ರೂ ಅಷ್ಟೇ, ಅವರು ಅದಕ್ಕೋಸ್ಕರ ಸ್ವಲ್ಪ ವರ್ಕ್ ಮಾಡಿ ಇಲ್ಲಿ ರಿಯೂನಿಯನ್ ತೋರಿಸುತ್ತೆ. ನೀವು ಜೆಂಟಲ್ನೆಸ್ ಅಂತ ಅಂದರೆ ಸ್ವಲ್ಪ ಕಾಮಾಗಿ ಮೈಂಡನ್ನೆಲ್ಲ ಸರಿ ಮಾಡಿಕೊಂಡು ಹಾರ್ಶ್ ವರ್ಡ್ಗಳನ್ನೆಲ್ಲ ಮಾತಾಡದೆ ಮಾಡ್ಕೊಂಡವಾಗ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ತೋರಿಸುತ್ತೆ. ಇಲ್ಲಿ ಗುರು ಕಾರ್ಡ್ ಇರೋದ್ರಿಂದ ಡೆತ್ ಕಾರ್ಡ್ ಒಂದು ನ್ಯೂ ಬಿಗಿನಿಂಗ್ ಹೇಳುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೇಳುತ್ತೆ. ಇದು ಜುಪಿಟರ್ ಕಾರ್ಡ್ ಇರೋದ್ರಿಂದ ಮುಂದೆ ನಿಮಗೆ ಒಂದು ಅದೃಷ್ಟ ಆ ಥರ ಎಲ್ಲ ತೋರಿಸುತ್ತೆ. ಅದರಿಂದ ನೀವು ರೀಲೊಕೇಟ್ ಆಗ್ಬೋದು, ಆ ಥರ ಎಲ್ಲ ಹೇಳುತ್ತೆ. ಈ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು ಈ ನನ್ನ ರೀಡಿಂಗಿಗೆ, ಇದೇನು ಆನ್ಸರ್ ಕೊಡ್ಬೋದು ನೋಡೋಣ. ಪ್ಯೂರಿಟಿ ಹೇಳುತ್ತೆ, ರಿಲೀಸ್, ಗ್ರೇಸ್, ಲವ್. ಬಾಟಮ್ ಆಫ್ ದಿ ಡೆಕ್ ರಿಫ್ಲೆಕ್ಷನ್. ಇಲ್ಲಿ ಟ್ವಿನ್ ಫ್ಲೇಮು ಇದೆ ಅಂತ ಹೇಳುತ್ತೆ. ನಾನು ಹೇಳ್ದಾಗೆ ಇದು ಟ್ವಿನ್ ಫ್ಲೇಮ್, ಸೆಪ್ರೇಷನ್, ಬ್ರೇಕಪ್ ಎಲ್ಲರದೂ ಇದು ರೀಡಿಂಗ್, ಒಂದು ಮ್ಯಾರಿಡ್ ಎಲ್ಲರದೂ ಜನರಲ್ ರೀಡಿಂಗ್. ಇಲ್ಲಿ ಪ್ಯೂರಿಟಿ ಹೇಳುತ್ತೆ. ಪ್ಯೂರ್ ಅಂತಂದರೆ ನೀವು ಸೀಕ್ರೆಟ್ ಆಗಿ ನಿಮ್ಮ ಮನಸ್ಸೊಳಗಡೆ ಏನೇನೋ ಇಟ್ಕೊಂಡು ಆ ಥರ ಎಲ್ಲ ಇರಬೇಡಿ. ಏನಿದೆ ಅದನ್ನು ಓಪನ್ ಆಗಿ ನಿಮ್ಮ
ಪಾರ್ಟ್ನರ್ ಹತ್ರ ಮಾತಾಡಿ ನೀವು ಯಾವುದೋ ಒಂದು ಡಿಸಿಷನ್ಗಳನ್ನ ತಗೋಬೇಕು ಅಂತ ಹೇಳುತ್ತೆ ಇಲ್ಲಿ. ರಿಲೀಸ್ ಯುವರ್ ನೆಗೆಟಿವಿಟಿ, ರಿಲೀಸ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್, ಎವ್ರಿಥಿಂಗ್ ವಾಟ್ ಎವರ್ ದೆರ್ ಈಸ್ ನೆಗೆಟಿವ್ ಯು ರಿಲೀಸ್ ಇಟ್ ಅಂತ ಹೇಳುತ್ತೆ. ವಾಟ್ ಯು ಡು ನಾಟ್ ನೀಡ್, ನಿಮ್ಗೆ ಬೇಡದಿರೋದು ಕೆಟ್ಟ ಅಭ್ಯಾಸಗಳು, ಮಾತುಗಳು, ಕಟು ಮಾತುಗಳು, ಅವನ್ನೆಲ್ಲ ಬಿಡಿ ಇಲ್ಲಿ ಅಂತ ಹೇಳುತ್ತೆ. ಗ್ರೇಸ್ ಅಂತ ಅಂದ್ರೆ ಅದೇ ಕೆಟ್ಟ ಮಾತುಗಳನ್ನೆಲ್ಲ ಆಡದೆ ನೀವು ಗ್ರೇಸ್ಫುಲ್ ಆಗಿ ಬಿಹೇವ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಅದ ಮಾಡ್ತಾ ಹೋದ್ರೆ ನಿಮ್ಗೆ ನಿಮ್ ರಿಲೇಶನ್ಶಿಪ್ ಚೆನ್ನಾಗಾಗ್ತಾ ಹೋಗುತ್ತೆ. ಬರೀ ಜಗಳ ಮಾಡ್ಕೊಳ್ಳೋದು, ನಾನು ನೀನು ಅಂತ ಮಾತಾಡೋದು, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತೆ. ಒಬ್ರ ಮೇಲೊಬ್ರು ದೋಷ ಆರೋಪಗಳನ್ನ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ದೇರ್ ಈಸ್ ಲವ್. ಫೈನಲಿ ದೇರ್ ವಿಲ್ ಬಿ ಎ ಸೆಲೆಬ್ರೇಷನ್ ಅಂತ ಹೇಳುತ್ತೆ. ಆದ್ರಿಂದ ಇದೆಲ್ಲಾನು ನೀವು ಬಿಟ್ಟು ಕಡಿಮೆ ಮಾಡಿ, ಕೋಪ, ತಾಪ, ಸಿಟ್ಟು ಎಲ್ಲಾನು, ಜಗಳಗಳು ಎಲ್ಲ ಬಿಟ್ಟು ನೀವು ದೇವ್ರನ್ನ ಧ್ಯಾನ ಮಾಡಿಕೊಂಡು ಕಾಮಾಗಿ ಇದೆಲ್ಲ ಮಾಡ್ಕೊಂಡಾಗ ಈ ರಿಲೇಶನ್ಶಿಪ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಇದಿಷ್ಟು ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಈ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡಿಸ್ಕ್ರೈಬ್ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. Thank you for watching.